ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿರೋ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಲುಸೀಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಇವತ್ತೇನೇ ಕೆಲಸ ನೋಡುವ. ಸ್ನೇಹಿತರೆ, ಇನ್ನೇನು ಬಿಡ್ತಾ ಇದ್ದೀವಿ ಎಲ್ಲ. ರಾತ್ರಿ ನಮ್ಮ ಗಳ್ಳಿ ಇದದಾಳೆ ನೋಡಿ. ಈ ಅಮ್ಮೆ ಅದೇಟ್ಗೆ ಅದೇ ಇಟ್ಕೊಂತು, ಈ ಸನ ಅಂದ್ಕೊಂಡ್ವಿ ಅದೇಟ್ಗೆ ಅದೇ ಇಟ್ಕೊಂತಲ್ಲ ಶತ್ತೆ ತಿಂತೈತೆ ನಮ್ಮ ಜೂವಿ. ಇಂಥದ್ರಾಗೆ ನಿಸೀಮ ಹುಡ್ಕೊಂಬರೋದ್ರಾಗೂ ವಾಸನೆ ಕಂಡು ಹಿಡಿಯೋದ್ರಾಗೆಲ್ಲ. ಸೊ ನಮ್ಮ ಗಳ್ಳಿ ಮರಿ ನೋಡಿ ಎಷ್ಟು ಚಂದ ಐತಿ. ಹಾಲು ಹುಣ್ಸೆ ಬಿಟ್ಟದಳು ಹೊಟ್ಟೆ ತುಂಬ. ಏನು ನಿಂದೇನು? ನಿಂದಲ್ಲಮ್ಮೋ ಇದು. ಹೋಗು ಹೋಗು ತೆಗೆ, ನಿಂದಲ್ಲ ನೋಡಿ ಹೆಂಗೆ ಬರುತ್ತೆ. ಕಂಡೈತೆ ಹಂಗ ಸದ್ಯ. ಆಯಮ್ ಹೆಂಗೆ ಅರಿಸ್ತಾಳೆ ನೋಡಿ. ಕರೆ ಮರಿತಾ ಇದು ಇಟ್ಕಣನ ಹೊಡಿ ಹಂಗಾರೆ. ತಕೊಂಡು ಹೋಗ್ಬಿಡ್ತೀನಿ. ಅವಳು ಬಂದ ಬಾರ. ಸೊ ಜಲ್ದಿ ಹೋಗಿ ಕಟ್ಕೋಬೇಕು, ಅದಿಲ್ಲ ಅಂದ್ರೆ ಬಂದ್ಬಿಡತ್ತ. ಈ ಕಡೆಗೆ ಬಿಡ್ತೀನಿ, ಯಾಕಂದ್ರೆ ಮಣ್ಣು ತಿನ್ನುತ್ತೆ. ಮರಿಗಳ ಹತ್ರ ಇದ್ರೆ ಇರುತ್ತೆ, ಕಟ್ಕೊಂತೀನಿ, ಅಣ್ಣ ಬಿಟ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ದನಿಗೆಲ್ಲ ಹುಲ್ಲು ಹಾಕಿದ್ದೀನಿ. ಮರಿಗೆ ನೆನ್ಸೊಪ್ಪು ಅಣ್ಣ ಆಲ್ರೆಡಿ ಕಟ್ಟಿದ್ದ ಹುಲ್ಲು. ಆಮೇಲೆ ಬೇಕಾದ್ರೆ ಕಟ್ತೀನಿ ಅಷ್ಟೇ. ಕುರೇಟಿ ಕಸ ಆಮೇಲೆ ಹೊಡಿತೀನಿ. ಎಲ್ಲ ತಗೊಂಡೋಗ್ತಾಯಿದ್ದೀನಿ ಬುತ್ತಿನ ಸಾರಿಂದು. ಸೊ ಹೊಲ್ಟೆ ಇನ್ನೇನು ಹಚ್ಚಲೇ ಅಲ್ಲಿ ರೋಗು ಜೂಯ್ ಹಚ್ಚ ಮನೆ ಕಾವಲಿಗೆ ರೋಗು ಹಚ್ಚ ನಡೀಸು ಒದಿತೀನಿ ನೋಡು. ಸೊ ಹೋಗ್ತೀನಿ ಇನ್ನೇನು. ಅಲ್ಲೇ 10 ಕಾಲ ಆಗೈತೆ. ಹಾಗಾಗಿ ನಾನು ಹೋಗಿ ಊಟ ಮಾಡಿ ಒಂದು ಸರಿಗೆ ಕಾಳೆ ತೆಗಿಯೋಕ್ಕೆ ಅವ್ರ ಜೊತೆಗೆ ನಿಲ್ತೀನಿ. ಸ್ನೇಹಿತರೆ, ಇನ್ನೇನು ಬಂದೆ. ಅಜ್ಜರ್ ತೆಗಿಯೋರು ಮುಂದೆ ಅಮ್ಮಜ್ಜಿ ಅಲ್ಲಿದ್ಲು. ಆ ಸರಿ ನೀರಿಟ್ಟು ಹೋಗೋಣ ಅಂತ ಬಂದಿದ್ದೆ. ಅವಾಗ ಅಲ್ಲಿದ್ಲು, ಅದನ್ನು ತಕೊಂಡು ಇಲ್ಲಿ ಬಂದಿದ್ದಾಳೆ. ಇನ್ನೇನು ಬದಿತ್ತಗಳ್ದೆಲ್ಲ ಆಯಿತು. ನೀಟಾಗಿ ಕಡ್ದಿದಾರೆಲ್ಲ ಇಲ್ಲಿ ನೋಡಿ. ಗಟ್ಟಿ ಆಗೈತೆ ನೆಲ ಅಂತ ಕಾಲ್ದಾರಿ ಮಾಡಿ ಸೊ ಕಡ್ಕೊಂಬಂದಿದ್ದಾರೆ. ಇಲ್ಲಿ ಅಷ್ಟೊಂದು ಹೆಂಗೆ ಚೆನ್ನಾಗಿ ಇದಾಗಲ್ಲ. ಸ್ನೇಹಿತರು ಊಟ ಮಾಡಿ ಹಾಗೂ ಅಲ್ಲಿ ಊಟ ಮಾಡಿಬಿಟ್ಟಂತೆ ಬಂದು ಇಲ್ಲೆಲ್ಲ ಸಾಲಕ್ಕೆ ಹೋಗ್ಕೊಂಡು ಸಾಲ ಇಟ್ಕೊಂಡು ಅಡ್ಕೆಲೆ ಹಾಕೊಂಡದಾಳೆ ನಮ್ಮದೇ ಅಜ್ಜಿ, ಮೀನು ಅಜ್ಜಿ ಎಲ್ಲರೂ. ಇದೇ ಫಸ್ಟ್ ಟೈಮ್ ಆ ಅಜ್ಜಿನ ನಾನು ನೋಡ್ತಿರೋದು, ಎಂದೂ ಬಂದಿರಲಿಲ್ಲ. ಸೊ ನಮ್ಮದೇ ಅಜ್ಜಿ ಅಳುಬ್ಳು. ಯಾವ ಕಾಲದಿಂದ ಅಂದರೆ ನಾವೆಲ್ಲ ಗದ್ದೆ ಹೊಡಿತಿದ್ವಲ್ಲ ಚಿಕ್ಕ ಅಂದರೆ ನಾವು 6 ವರ್ಷದಿಂದ ನಮ್ಮ ಆಳಜ್ಜಿ. ನಾನು ನೋಡಿದ ಮಟ್ಟಿಗೆನ ನಾನು ಚಿಕ್ಕವಳಿಂದನೂ ನನಗೆ ಪರಿಚಯ ಇತ್ತು. ಎಲೆಟ್ಗೆ ಹಾಕಿ ಅಂತ ಅಂದ್ಲು. ಅಭ್ಯಾಸ ತಪ್ಪಿಸೇ ಇದ್ದೀನಿ, ಹಾಗಾಗಿ ಎಲೆ ಮೂಗು ಕೊಡಜ್ಜಿ ಅಂತಂದೆ, ಅದಕ್ಕೆ ಕೊಟ್ಟಾಳೆ. ಒಂದಿಲ್ಲ ಅಂದರೂ 4 ಕೊಟ್ಟಾಳೆ ಅಜ್ಜಿ. ದಟ್ ಈಸ್ ದ್ಯಾಮಜ್ಜಿ. ನಮ್ಮ ಲಸ್ಮಜ್ಜಿ ಇದ್ದಾಗ ಆಯಮ್ಮನ ಹತ್ರ ಹುಡುಗಾಟ ಆಡ್ತಿದ್ದೆ. ಇವಾಗ ನಮ್ಮ ಮಟ್ಟೆ ಎಲೆ ಅಂತ ಬರ್ತಾವ. ಎಲ್ಲ ಮನೆಗೆ ಶಾಂಟನ ಮನೆ ನಿಂತವೆ. ಯಾರೋ ನಮ್ಮಮ್ಮ ಕರೆ ಮಾಡ್ತಾರೆ ಅಂತ. ಇದರಲ್ಲೂ ಬಿಳಿ ಎಲೆಗಳು ಕರೆವು ಅಂತವು ಬರ್ತವೆ ಎಲೆ. ಅದರಲ್ಲಿ ಅದನ್ನೇ ಹೇಳ್ತೈತೆ. ಒಂದು ಸ್ವಲ್ಪ ಕರೆ ಭೂಮಿ ಇದ್ರಾಗೂ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಅವಾಗ ಕರೆ ಮಟ್ಟೆ ಎಲೆ ಬಂದೇವ. ಸೊ ಅದಕ್ಕೆ ಅಜ್ಜಿ ಎಷ್ಟು ವರ್ಷ ಆಗೈತೆ ಅಜ್ಜಿ ನಿನಗೆ? 70 ವರ್ಷ ಇರ್ಬೋದು. 70 ವರ್ಷ ಸಂಬಳ ತಗೊಂತೀಯಾ? ರಂಡೆ ಸಂಬಳ ಅಲ್ಲೇ ನಿಂದು. ಮುಂಚೆಲ್ಲ ಗಂಡ ಸತ್ ಮೇಲೆನೆ ರಂಡೆ ಸಂಬಳ ಮಾಡ್ತಾ ಇದೆಯಲ್ಲ. ಸೊ ಮಕ್ಳು ದುಡಿತಾರಂತ ಬಾಳ ಜನಕ್ಕೆ ಕೊಟ್ರು, ಮನ್ ಕೊಟ್ರು ನನಗೆ. ಇವಾಗ 60 ವರ್ಷಕ್ಕೆ 60 ವರ್ಷದ್ದು ಮಾಡ್ಸಿದ್ದು. ಆಮೇಲೆ
ರಂಡೆದ ಆಗ್ತದೆ. ಇವಾಗ ರಂಡೆದ 2 ಬರ್ತಾವ? ಇಲ್ಲ, ಒಂದೇ. ಯಾವ್ದು 60 ವರ್ಷ? 60 ವರ್ಷದ. ರಂಡೆ ಸಂಬಳ ಬಿಟ್ಟು ಇವಾಗ 60 ವರ್ಷದ್ದು ನಮ್ದು ಅಮ್ಮಜಿಗೆ ಬರುತ್ತೆ. ಮೊದ್ಲು ಫಸ್ಟಿಗೆ ಇನ್ನ 60 ವರ್ಷ ಆಗ್ತಿರ್ಲಿಲ್ಲಲ್ಲ, ಅವಾಗೆ ಮುಂಚೆಲೆ ಅವ್ರು ದುಡಿತಾರಂತ ಕೊಟ್ಟಿರ್ಲಿಲ್ಲ, ಅಷ್ಟೇ ಹೊಸ ದಿನ ಕೊಟ್ಟಿರ್ಲಿಲ್ಲಂತೆ. ಮಕ್ಳು ದುಡಿತಾರಲ್ಲಮ್ಮ ನಿನ್ಗೆ ಯಾಕೆ ಕೊಡ್ಬೇಕು ಅಂತ ಪ್ರಶ್ನೆ ಮಾಡಿದ್ರಂತೆ. ತಿರ್ಗಾ ಅದಾಗ್ತಲು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಏನೇನೋ ಮಾಡಿ ಯಾರ ಹತ್ರ ಕೇಳಿ ಪಾಳಿ ಪ್ರಶ್ನೆ ಮಾಡಿ ಕೊಡ್ಲೇಬೇಕು ಅಂತಂದು ಅವ್ರ ಮನೆಯವ್ರ ಸತ್ ಮೇಲೆ ಮಾಡಿಸ್ಕೊಂಡ. ನಿಮ್ಮ ಮಂತೆಗೆ ನಿಂತಿರಲ್ಲ, ಆ ಅಯ್ಯಪ್ಪನೇ ಮಾಡಿಸಿದ್ದು. ಉಳ್ಳಾಗಡ್ಡೆ ಹಾಕೊಂಡು ಇಲ್ಲೇ ಹೋಗ್ತಿರ್ಲಿಲ್ಲ, ಸೆಕ್ರೆಟರಿ ಜಯಣ್ಣ. ಸೊ ನಮ್ಮೂರ ಆತನ ಅಂತ ಜಯಣ್ಣ ಅಂತಂದು ಆತ ಮಾಡಿಸ್ಕೊಟ್ನಂತೆ. ಹೆಂಗ ಒಳ್ಳೇದಾಗ್ಲಿ ಆತಗೆ. ಕಡಲೆ ಬೀಜ, ಕಡಲೆ ಬೀಜ, ಹುಳ್ಳಿ ಕಾಳು ಎಲ್ಲ ತಕೊಂಡೆ ಬಂದಿನ 500 ರೂಪಾಯಿ ದುಡ್ಡು ಕೊಟ್ಟು ಮಾಡಿಸಿ ಬಂದಿದ್ವಿ. ಸೊ ಸಿಚುವೇಶನ್ ಹೆಂಗಿರುತ್ತ ಅನ್ನೋದು ಗೊತ್ತಾಗಲ್ಲ ನೋಡಿ, ಸಂದರ್ಭ ಸಮಯ. ಇವಾಗೇನ ಎಲ್ಲರೂ ಎಂತಾರ ಇನ್ನು 60 ವರ್ಷಕ್ಕೆ ಬಿದ್ದಿರಲ್ಲ, ಡೇಟ್ ಆಫ್ ಬರ್ತ್ ಮುಂಚೆ ಬರ್ಸೋದು ಮಾಡಿಸ್ಕೊಳೋದು ಆ ಥರ. ಅಂದರೆ ಡೇಟ್ ಆಫ್ ಬರ್ತ್ ಇವಾಗ ಇನ್ನ 59, 58ಕ್ಕೆ ಬೀಳುತ್ತೆ ಅನ್ನಂಗಿದ್ರೆ 2 ವರ್ಷ ಎಕ್ಸ್ಟ್ರಾ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸಿ ಮುಂಚೆಲೆ ಇರೋ ಆ ಥರ ಮಾಡಿಸಿ ಒಟ್ಟು ಅದೇನೋ ಕಂಪ್ಲೀಟ್ ಆಗೋ ಥರ ಆ ಥರ ಮಾಡ್ತಾರೆ ಈಗಿನ ಜನಗಳು ಕೆಲವರೆಲ್ಲ. ಸೊ ಹಿಂಗೆ ಏನಿಲ್ಲ, ನಡಿ ಅಜ್ಜಿ, ಅಜ್ಜಿ ನಡಿ ಅಜ್ಜಿ, ನಿಂದೆ ಸಮಸ್ಯೆ ಇಲ್ಲ. ಕರೆಕ್ಟಾಗಿ ಆ ಸಾಲಿಗೆ ತಕೊಳ್ಳಜ್ಜಿ ಅಷ್ಟೇ. ಕಾಂಗ್ರೆಸ್ ಎಲ್ಲ ಹಂಗೆ ಬಿಟ್ಟು ಹೋಗ್ತಾಳೆ ಹೇಳ್ರಲ್ಲ. ನೀನ್ ಕಿತ್ಕೊಂತೀಯ, ನೀನ್ ಕಿತ್ಕೊಂತೀಯೇನು? ಏನು ಹೆಂಗಿರುತ್ತೆ ನೋಡಿ ನಮ್ ಜೀವನ ಅಂದ್ರೆ ಹಳ್ಳಿಯಲ್ಲಿ. ಅಂತ ಐಡಿಯಾ ಮಾಡ್ತಾಳೆ. ಸ್ನೇಹಿತರೆ, ನಮ್ಮ ಮಂಜಮ್ಮರಿ ಹಿಂಗೆ ಅಡ್ಡ ಬಂದ್ರು ಕುರಿಗೆ ಬುತ್ತಿ ತಗೊಂಡೋಗಿದ್ಲೇನೆ. ಅವ್ರ ಹತ್ರ ವಾದಿ ಮಾಡಕ್ಕೆ ಹೋಗ್ಬಾರ್ದು. ಸಾಯಂಕಾಲ ಕೊಟ್ಟು ಕಳಿಸ್ತೇನೆ. ಸ್ನೇಹಿತರೆ, ಇನ್ನೇನು ಊಟ ಕೊಟ್ಟು ಊಟ ಮಾಡಿ ತಿರ್ಗಿ ಹುಲ್ಲು ತಗೊಂಡು ಹೋಗ್ತಾ ಇದ್ದೀನಿ. ನಾನೇನು ಕಳೆ ತೆಗಿಯೋಣ ಅಂತಿದ್ದೆ. ಅಮ್ಮ ಇದ್ದು ಮನೆ ಹತ್ರ ಯಾರೂ ಇಲ್ಲ, ಒಬ್ಬರು ಅಪ್ಪಾಜಿ ಇದ್ದಿದ್ರೆ ಬರ್ತಿದ್ದೆ. ನೀನೇನು ಬೇಡ, ಹೋಗು ಮನೆ ತಗೊಂಡು ಭಾಳ ಕೆಲಸ ಇದೋ ಅವನ್ನೆಲ್ಲ ಮಾಡು, ನಾನು ತಗೊಂಬರ್ತೀನಿ ಅಂತಂದು ಆಮೇಲೆ ಹೋಗಿ ತೆಗ್ದಿರೋದನ್ನ ಹುಲ್ಲನ್ನ ಅತ್ಲಾಗೆ ಕಾಂಗ್ರೆಸ್ಸಿಂದ ಏನಿತ್ತು ಅದನ್ನೆಲ್ಲ ಬಾಸಾಕ್ ಬರ್ತೀನಿ ಅಷ್ಟೇ. 3 ಗಂಟೆ 4 ಗಂಟೆ ಮೇಲ್ಪಟ್ಟು ಇವಾಗ ಮನೆ ಹತ್ರ ಹೋಗಿ ನೋಡುವ ಅಲ್ಲೇನೇನು ಸಿಚುವೇಶನ್ ಐತಂತಂದು. ಸ್ನೇಹಿತರೆ, ನಮ್ಮ ಡೂಮು ಹೋಗಿದ್ದ, ಬ್ಲ್ಯಾಕಿನೂ ಹೋಗಿದ್ಲು ಕುರಿಯೋಕ್ಕೆ. ಅದಕ್ಕೆ ಅಣ್ಣ ಫೋನ್ ಮಾಡಿ ಬರ್ತದವ ನೋಡು ರೋಡಲ್ಲೇ ಅಂತ ಅಂದು. ಇವೆ ಬ್ಲ್ಯಾಕಿ ಅಮ್ಮ ಎಲ್ಲೋ ಹೋಗ್ಯದಾಳೆ, ನಮ್ಮ ಡೂಮೇನೋ ಕರ್ಕೊಂಡು ಹೋಗ್ತೀನಿ. ನಮ್ಮ ಬ್ಲ್ಯಾಕಿ ಅವಳೆಲ್ಲೋದ್ರೂ ಬರ್ತಾಳೆ, ಏನು ಸಮಸ್ಯೆ ಇಲ್ಲ. ನಮ್ಮ ಡೂಮನ ಒಬ್ಬನ್ನೇ ಕರ್ಕೊಂಡು ಹೋಗ್ಬೇಕು. ಇವಾಗ ನನ್ನ ಸೈಕಲ್ನೇ ತಗೊಂಬಂದೆ ಕರ್ಕೊಂಡು ಹೋಗಕ್ಕೆ. ಬಾ ಹೋಗೋಣ. ಕರ್ಕೊಂಬಂದೆ ಸ್ನೇಹಿತರೆ, ನನ್ನ ಮಗನ ನೋಡಿ ಸುಮ್ಮನೆ ಬರಲ್ಲ, ದಾರಿ ಉದ್ದಕ್ಕೂ ಓಡಾಡೋದು. ಇವಾಗ ತಡೀರಿ, ಮತ್ತೆ ಇದು ಅದು ನೋಡಬೇಕು. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳೋದು ಅವನನ್ನು, ಕೇಳು ಹೇಳ್ತಾ ನೋಡಿ. ಅವರಮ್ಮ ಎಲ್ಲಿದ್ಲೋ ಗೊತ್ತಿಲ್ಲ, ಅವಳು ಸಿಗಲಿಲ್ಲ. ಇವನು ಸಿಕ್ಕ ಇವನನ್ನೇ ಕರ್ಕೊಂಬಂದೆ. ನೀರು ಕುಡಿಯೋಕೆ ಹೋಗ್ತಾನೆ, ಬಾಯಾರಿಕೆ ಆಗೈತೆ. ಇದಾವಿಲ್ಲ ನೀರು, ತಡಿ ಬುಜ್ಜಿ ಅದ್ರಾಗದವ್ ನೋಡು. ಬಾ ಇಕ್ತೀನಿ. ಕೃಷಿ ಹೊಂಡದ ಹತ್ರ ಸರಿ ಕುಡ್ದಿಲ್ಲ.
ಅದು ಕುಡಿಯೋದು ಇಲ್ಲ. ಯಾಕೆ ಇವು ನೀರು ಅಲ್ಲೇ ಕುಡ್ದು ಅಭ್ಯಾಸ. ನೀರು ಕುಡಿಯ ನೀನು, ಕುಡಿಯ ಜಾಣದು ಕುಡಿತೈತೆ. ಪಾಪ ಎಷ್ಟು ಬಾಯಾರಿಕೆ ಆಗಿತ್ತು ಅಲ್ಲಿಂದ ಓಡ್ಬರಕ್ಕೆ. ಕರಗ್ಬಿಟ್ಟದಾನೆ ಜಾವತ್ತಿಗೆ. ಸ್ನೇಹಿತರೆ, ಸೊಸೈಟಿ ಬಂದು ಭಾಳ ದಿನಗಳೇ ಅಂತ, ಭಾಳ ವರ್ಷ ಆದವು. ನಮ್ಮ ಅಣ್ಣನೇ ಥರನು. ಸೊ ತಾಂಡೆ ಸೊಸೈಟಿಗೆ ನಮ್ಮ ಮಂಜಮ್ಮ ಫೋನ್ ಮಾಡಿ ಹೇಳ್ತು, ಸೊ ಕಮ್ಮಿ ಜನ ಇದ್ದಾರೆ ಅಂತ. ನಾನಿಂದು ಬರ್ದಾಳಲ್ಲ ಬಂದೆ. ಇನ್ನೇನು ನಮ್ಮ ಅಣ್ಣಗೆ ನಾಳಿಕೆ ಕೆಲಸ ಇರ್ತಾವಲ್ಲ ಇನ್ನೇನಂತಂದು ನಾನೇ ಬಂದಿವ ಫ್ರೀ ಇದ್ದೆ. ಸೊ ಸೊಸೈಟಿ ಜನ ಹತ್ರ ಏನು ಅಷ್ಟೊಂದು ಜನ ಇರಲಿಲ್ಲ, ಪರವಾಗಿಲ್ಲ. ಅದಕ್ಕೆ ತಾಂಡಿದ್ದೀನಿ. ನೀನು ಹೋಗ್ತೀನಿ ನನ್ನ ತಮ್ಮ ಬರ್ತು. ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ ಆ ಥರ ಆಟ ಆಡ್ತಿದ್ವಿ. ಆ ಹುಡುಗಿಯರು ಏನು ಆಟ ಆಡ್ತಿದ್ದಾವೆ, ಬೇಲ್ ತಾಂಡು ಸೀರೆ ಥರ ಚರ್ಗಿಗೆ ಇಟ್ಕೊಂಡು ಆ ಥರ ಎಲ್ಲ ಆಟ ಆಡ್ತಿದ್ವಿ. ಹೆಂಗೆ ಆಟ ಆಡ್ತಾ ಇದ್ದಾರೆ. ಹೆಂಗೆ ಸ್ನೇಹಿತರೆ, ತಂದ್ವಿ ರಾಗಿನೂ ಅಕ್ಕಿನೂ. ಅಕ್ಕಿ ರಾಗಿವು ಇವು ಈ ಥರ ಮಾತ್ರ ಎಂದು ಕಟ್ಟಬೇಡಿ. ಯಾಕಂದರೆ ಇದು ರೋಲ್ ಮಾಡಿ ಈ ಥರ ಕಟ್ಟಿದ್ದೆ. ಅದು ಕಟ್ಟಿದ್ದೆ ಬಂದಿದ್ದು ಪ್ರಾಬ್ಲಮ್. ಪಾಪ ನಾಗಪ್ಪನ ಇದರಲ್ಲೂ ಹಿಂದೆ ಎಷ್ಟು ಟ್ರೈ ಮಾಡಿದೆ, ಇಷ್ಟಕ್ಕೆ ಬರಲಿಲ್ಲ. ತಿರ್ಗ ನಾನು ಸೈಕಲ್ ಮೇಲೆ ಇಟ್ಕೊಂಬಂದ್ರೆ ಈ ಕಡೆದೇನು ಲೂಸಾಗಿ ಕಟ್ಟಿದ್ನು ಇದು ಹಂಗೆ ಕೆಳಕ್ಕೆ ಹೋಗಿ ಚಕ್ರಕ್ಕೆ, ಅಂದರೆ ಇದಕ್ಕೆ ಮಾತ್ರ ತಗ್ಲೋದು ಅಷ್ಟೇ. ಇವ್ರ ತಂತಿ ಫೋಕಸ್ ಏನಾಯಿದಾವೆ, ಫೋಕಸ್ ಕಡ್ಡಿಗೆ ತಗ್ಲೋದು ಏನೂ ಆಗಿಲ್ಲ. ಅದಕ್ಕೆ ಆ ಥರ ಮಾತ್ರ ಲೂಸಾಗಿ ಕಟ್ಟಬೇಡಿ, ಎಂದೇ ಆಗಲಿ ಟೈಟಾಗಿ ಕಟ್ಟಿ. ಇವು ರಾಗಿ ನುಣುಕ್ತಿರ್ತಾವಲ್ಲ, ಜಾರಿ ಹೋಗ್ತಾವೆ ಅಷ್ಟೇ. ಸೊ ಇನ್ನೇನು ಇವಾಗ ಕುರಟ್ಟಿ ಕಸ ಎಲ್ಲ ಐತೆ. ಸೊ ಎಲ್ಲ ಹೊರಗೆ ಹಾಕ್ಬೇಕು ಮಾಡಿದ್ದೀನಿ. ನಮ್ಮ ನೋಡ್ತಿದ್ದಾಗ ಒಂದು ಸ್ವಲ್ಪ ಯಾತ್ರನ ಕಡೆ ಬಳ್ಳಿ ಶೆಪ್ಪೆ ಇರಿಸ್ಕೊಂಡಿದ್ದೀನಿ. ಶೆಪ್ಪೆ ಅದಾದರೂ ಹಾಕ್ಬೇಕು. ಇವಾಗ ನಮಗೆ ಮಲ್ಕೊಂಡಿದ್ದೆ. ನಮ್ಗೆ ಯಾಕೆ ಮಾಡಿ ಮಲ್ಕೊಂಡಿದ್ದೆ, ಅದು ಯಾವ ಗ್ಯಾಪಲ್ಲಿ ಬಂದು ಮಲ್ಕೊಂಡಿದ್ದೆ. ನೋಡಿ ಎಷ್ಟೊತ್ತು ತನಕ ಅಲ್ಲೆಲ್ಲ ಊಟ ಹುಡ್ಕ್ಯಾಡಿದ್ವಿ. ಅದು ನೋಡಿದ್ರೆ ಇಲ್ಲಿ ಬಂದು ಮಲ್ಕೊಂಡೈತಿ. ನೋಡಿ ಇಂಥದ್ದು ಅನ್ಬೇಕದು, ನೀಟಾಗಿ ಮಲ್ಕೊಂಡದ್ದು. ಅದಕ್ಕೆ ಯಾಕೋ ಕಣ್ಣೆಲ್ಲ ಕೆಂಪು ಇದು. ಮಲ್ಕೊಂಡ್ಲಿ, ನನ್ನ ಕೆಲಸ ಏನಾಯ್ತು ನಾನು ಮಾಡ್ತೀನಿ. ಬೆವರಂತೂ ಸೈಕಲ್ ತುರ್ಕೊಂಬರೋಷ್ಟು ಬೆವರೇ ಕಿತ್ಬಿಟ್ಟೈತೆ ನೋಡಿ. ನೋಡಿ ಸ್ನೇಹಿತರೆ, ಹೂವು ಎಷ್ಟು ಚೆನ್ನಾಗಿ ಬಿಟ್ಟದ. ಟೇಬಲ್ ರಾಜ ತಿರ್ಗಾ ಇದು ಶೋ ಪ್ಲ್ಯಾಂಟ್ ಟೈಪು ಇವು ಹಿಂಗಿದ್ದಾವೆ. ಟಮಟೆ ಹಣ್ಣಿನ ಗಿಡ ಈ ಥರ ಎತ್ಕೊಂಡಿದ್ದಾವೆ. ಪರವಾಗಿಲ್ಲ, ಹತ್ಕೊಳ್ತವೆ. ಸ್ನೇಹಿತರೆ, ಬೆಟ್ಟದ ಜೀವ ಆಲೆ ಓದಿದೆ, ಚೆನ್ನಾಗಿದೆ. ಇವಾಗ ಪಲ್ಲವಿ ಅಂತಂದು ಆ ಹುಡುಗಿ ಕೊಡಬೇಕಾಯ್ತು. ಅದಕ್ಕೆ ನಾ ಹೇಳಿತ್ತಂತೆ. ನಾನು ಒಂದು ತಿಂಗಳಾಯಿತು, ಇಲ್ಲ 15-20 ದಿನ ಆಯಿತು ಕೊಡೋಣ ಅಂದ್ಕೊಂಡು ಸುಮ್ಮನೆ ಅದೇ ಹೋಗಿರಲಿಲ್ಲ ಊರಕ್ಕೆ. ಹಾಗಾಗಿ ಸುಮ್ಮನೆ ಅದೇ. ಇವಾಗ ಅಮ್ಮ ಇನ್ನೇನು ಹೋಗುತ್ತಲ್ಲ, ಅಮ್ಮನ ಕೈಗೆ ಕಟ್ ಕಳಿಸ್ತೀನಿ. ಅಮ್ಮ ಬಂದು ಇವಾಗ ಊರಕ್ಕೆ ಕೂಲಿಯರ್ನ ಕರೆಯೋಕ್ಕೆ ಹೋಗುತ್ತೆ. ಅದಕ್ಕೆ ಇವಾಗ ಹೋಗ್ತಾಳೆ, ಅಮ್ಮನ ಕೈ ಕಟ್ ಕಳಿಸ್ತೀನಿ. ಚೆನ್ನಾಗೈತೆ, ಓದಿ ನೋಡಿ. ಚೆನ್ನಾಗೈತೆ ಕೊಡ್ಬೋದು. ಮರಿದಂಗೆ ಫೋನ್ ಮಾಡ್ಸಮ್ಮ. ಮಾಡಿಸ್ತೀನಿ. ಸೊ ನಮ್ಮಮ್ಮ ಹೂವು ನೋಡಿ, ಸ್ಪೆಟಿಕ್ ಹೂವು ಹೆಂಗದವೆ. ಈ ಜುಟ್ಲು ಸೊ ಅಮ್ಮ ಹೋಯ್ತು ಮನೆಗೆ. ನೆಲ ಒರೆಸ್ಬೇಕು, ಇವಾಗ ಬಟ್ಟೆ ಶಾಳ್ಗೆ ಹಾಕ್ಬೇಕು. ಅದು ಅವಳದೇ, ಹೋಗು ಮರಿದಂಗೆ ಫೋನ್ ಮಾಡಿಸು. ಸೊ ಇನ್ನೇನು ಇವಾಗ ದನಿಗೆ ಹಾಲೆ 2 ಸರಿ ನೀರಿಕ್ಕಿ ಹುಲ್ಲಾಕಿದ್ದೀನಿ. ದಂಟು ಕಡಿಲಿ, ಇವು ಹಾಕ್ದಂಗೆಲ್ಲ ದಂಟು ಕಡಿಯಲ್ಲ ನೋಡಿ ಹೆಂಗೆ ಕಡಿತದವ. ಅದಕ್ಕೆ ದಂಟು ಕಡಿಲಿ. ಇನ್ನೇನು
ಮರಿಗಳು ಹುಲ್ಲು ಅದು ಬೀಳ್ಸೇ ಬಿಟ್ಟದ, ಇದ್ರ ತಿನ್ನಲಿ. ಇನ್ನೇನು ನಮ್ಮ ಅಲ್ಲಜಿಗೆ ಎಲೆ ಅಂತ, ಅದಕ್ಕೆ ಒಂತೂರು ಕಿತ್ತು ಅದನ್ನೇ ಕೊಡೋಕೆ ಹೋಗ್ತಾಯಿದ್ದೀನಿ. ನನ್ನ ತಮ್ಮ ಇದೊಂದು ಚೂರು ಇಟ್ಕೊಡಕ ಅಂತಂದು, ಅದಕ್ಕೆ ಇಟ್ಕೊಡೋಣ ಅಂತಂದು ಹೊರಟ ಇದ್ದೀನಿ. ಎಷ್ಟೊತ್ತಾಗುತ್ತೆ ಆಗಲಿ. ಇದೇನು ಹಿಡಿಯೋದು ತಡೆ ಹಿಡಿಯಲ್ಲ, ಕೆಲಸ ಮಾಡೋಕೆ ಒಂದು ಸ್ವಲ್ಪ ಟೈಮ್ ಇದಾಗುತ್ತೆ. ಯಾಕಂದರೆ ಅದನ್ನು ಬೆಲ್ಟ್ ಬೇರೆ ಬಿಚ್ಚಿದೆ, ಬೆಲ್ಟ್ ಹಾಕೋಬೇಕು. ಇವಾಗ ಕರೆಂಟ್ ಐತೆ ಸದ್ಯಕ್ಕೆ, ಏನು ಪ್ರಾಬ್ಲಮ್ ಇಲ್ಲ. ಜಲ್ದಿ ಹಾಕ್ಕೊಂಡು ಒಂದು ರೌಂಡ್ ಇಟ್ಕೊಡ್ತೀನಿ ಅವನಿಗೆ. ಇವೆಲ್ಲ ಹಿಡಿಯೋ ಒಯ್ದವೆ, ಅವು ಸದ್ಯಕ್ಕೆ ನಾನು ಹಿಡಿಯೋ ಪೊಸಿಷನಲ್ಲಿ ಇಲ್ಲ. ಭಾಳ ದಿನ ಆಯಿತು ತೆಗ್ದು. ಇವಿನ್ನ ಕಟ್ ಮಾಡಿಕ್ಕಿದ್ವಿ ಏನಕ್ಕೋ, ಅವನು ಹಿಡಿಬೇಕು. ಯಾವಾಗ ಹಿಡಿತೀವೋ ಅದು ಗೊತ್ತಿಲ್ಲ, ಎಲ್ಲ ಧೂಳಾಗೈತೆ. ನನ್ನ ತಮ್ಮ ಸ್ನಾನ ಮಾಡೋ ಸಂಪತ್ತಿಗೆ ಇಂಥವನ್ನೆಲ್ಲ ಅಳ್ಳಿಕ್ಕಿರ್ತಾನೆ. ಮಂಜಮ್ಮಂತೂ ಕುಡಿಕ್ಕೆ ಹಂಗೆ ತುರ್ಕತ್ತಿರ್ಗ ಹೇಳಕ್ಕ ಹಂಗೆ ಈ ಅಪ್ಪಂದು. ಸ್ನೇಹಿತರೆ ಒಂದು ಸ್ವಲ್ಪ ಇದ್ವು, ಅವನು ತೊಳ್ತಾ ಇದ್ದೀನಿ. ಇನ್ನೇನು ಅವಿದ್ನೇನು ತೊಳೆಯಲ್ಲ, ಹಿಂದಂಗೆ ಇರ್ತೀನಿ. ಇನ್ನೇನು 2 ಕೊಟ್ಟು ಬಂದಾಗ ನೀರಿರಲಿಲ್ಲ. ಅಮ್ಮ ನೀರು ಇಟ್ಕೊಂಡಿಲ್ಲ ಅಲ್ಲ ಅಂತಂತು ಸೊಸೈಟಿಗೆ ಹೋಗಿದ್ದೆಮ್ಮ, ಇಟ್ಟಾಯ್ತು ಬರೋದು ಅಂತಂದಿದ್ದಕ್ಕೆ. ಅದಕ್ಕೆ ಮಂಜಮ್ಮರಕ್ಕೆ ಹೋಗಿ ಇಟ್ಕೊಂಬಂದೆ. ಪೈಪ್ನಾಗ ಬರೋ 2 ಕೊಟ್ಟು ಬಂದ. ನಾಳೆಗೆ ನೀರಿನ ಸಮಸ್ಯೆ ಏನಾಗಲ್ಲ. ಸ್ನೇಹಿತರೆ ಇನ್ನೇನು ಬಟ್ಟೆನೂ ವಾಶ್ ಮಾಡಿ ಹಾಕಿದೆ. ಅಣ್ಣನೂ ಒಂದೇ ಜೊತೆ ಇದ್ದಿದ್ದು, ಅವು ನೋಡಿದ್ರೆ ಕುರಿಯೋಕೆ ಹೋಗ್ತಾನಲ್ಲ, ಭಾಳ ಗುಬ್ಬಾಗಿರ್ತವೆ, ಒಂದು ಸ್ವಲ್ಪ ಮಾಸ್ಲಾಗಿರ್ತವೆ. ಏನು ಮಾಡೋಕ್ಕಾಗಲ್ಲ, ಉಜ್ಜಿ ಕೈಯೆಲ್ಲ ನೋವು ಬರ್ತವೆ ಸ್ನೇಹಿತರೆ. ಇನ್ನೇನು ಇವಾಗ ಅಲ್ಲೊಂದು ಸ್ವಲ್ಪ ಏನು ಮೆಕ್ಕೆಜೋಳದ್ದು ಅದು ಮುಂದದು ಎಲ್ಲ ಇದಿತ್ತು, ದಂಟಿಂದೆಲ್ಲ ಇದಾಗಿತ್ತು. ಅದಕ್ಕೆ ಅದನ್ನೆಲ್ಲ ಇವಾಗ ತೆಗ್ದಾಕ್ಬೇಕು. ಇವಾಗ ತೆಗ್ದಾಕ್ತೀನಿ, ಇದನ್ನೆಲ್ಲ ತೆಗ್ದಾಕ್ತೀನಿ. ಒಳ್ಳೇದು ಮಾತ್ರ ಬಿಟ್ಟಿದ್ದೆಲ್ಲ ಏನು ಕಂದ್ರೆ ಐತೆ ಎಲ್ಲ ತೆಗ್ದಾಕ್ತೀನಿ. ಅದೇ ಇನ್ನೇನು ಶಪ್ಪೆ ಬರುತ್ತೆ ಹಾಕಿ. ನಾನು ಹಂಗೆ ಬಿಸಿಲಿಗೆ ಹಾಕಿದ್ದೀನಿ. ನೀವು 2 ಸರಿ ನೀರು ಇಕ್ಕಿದ್ಮೇಲೆ ಹಾಕಿದ್ದೆ, ಎಲ್ಲ ತಿಂದು ಮಕ್ಕೊಂಡದಾವೆ. ಇವು ಎದ್ದದಾವೆ, ಆಮೇಲೆ ಹಾಕ್ತೀನಿ. ನನ್ನ ತಮ್ಮ ಸ್ಟಿಕ್ ಕೇಳ್ದ, ತಿರ್ಗಾ ಇದನ್ನು ಕೇಳ್ದ ದೊಡ್ಡದು. ಸೊ ಅದಕ್ಕೆ ಕೊಟ್ಟೆ. ಉಮೇಶಿ ಕಲ್ಕಿ ಅಂತಂದು ಐತೆ ಯೂಟ್ಯೂಬಲ್ಲಿ. ಏನೈತಪ್ಪಿ? ನಿಮಗಾಗಿ ನಾನು ಅಂತ ಐತೆ. ಅವನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಮೊನ್ನೆ ತೆಗ್ದಾನೆ. ಸೊ ಅಂತ ಐತೆ. ಡೈಲಿ ಲಾಗ್ಸು ಪಾರ್ಟ್ 1 ಪಾರ್ಟ್ 2 ಈ ಥರ ಎಲ್ಲ ಮಾಡ್ತಿರ್ತಾನೆ. ಅವನು ರೈತರ ಮಗ. ಸೊ ಅವನದು ಫೇಜ್ನ ಫಾಲೋ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೋಡಿ. ಅವನಿಗೆ ಸ್ಟಿಕ್ ಬೇಕಿತ್ತಂತೆ, ಅದಕ್ಕೆ ಸ್ಟಿಕ್ ಎಲ್ಲ ಕೊಟ್ಟೆ. ದೊಡ್ಡದೊಂದಿತ್ತು, ಸ್ಮಾಲ್ ಒಂದಿತ್ತು. ಏನು ಸ್ಟಿಕ್ಕು ಅವನು ಕೇಳ್ದ. ಪಾಪ ಏನು ಕಂಪ್ನಿ ಅಂದರೆ ಡ್ರೀಮ್ ಡೀಲ್ ಅಂತಂದು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾನೆ ಅವನು. ಅದರಲ್ಲಿ ಏನೋ ಇರಬೇಕು ಮೋಸ್ಟ್ಲಿ, ಅದಕ್ಕೆ ಬೇಕು ಕಣಕ ಅಂದ, ಅದಕ್ಕೆ ಕೊಟ್ಟೆ. ಸ್ನೇಹಿತರೆ ಅವೇನು ಸೇಬಿನ ಬೀಜ ಇದ್ವು ಇವತ್ತು ಇಕ್ತೀನಿ. ಕೋಕೋಫಿಟ್ ಇದು ಉಷ್ಣಾಂಶ ಜಾಸ್ತಿ ಇರೋಕ್ಕೋಸ್ಕರ ನಾನು ಒಂದು ಕವರ್ ತಗೊಂಡಿದ್ದೀನಿ. ಈಗ ಈ ಕವರು ಮತ್ತು ಈ ರಬ್ಬರ್ ಹೆಂಗೆ ಕ್ಲೋಸ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ನಿಮಗೆ, ತೋರಿಸ್ತೀನಿ. ಇವಾಗ ಏನಿರುತ್ತೋ ಕೋಕೋಫಿಟ್ನಕ್ಕೆ ಹಿಂಗೆ ಮೆತ್ತಗೆ ಹಾಕ್ಬೇಕು. ಮಣ್ಣಲ್ಲಿ ಹಾಕಿದರೆ ಒಂದು ಸ್ವಲ್ಪ ಇದಾಗಲ್ಲ. ಕೋಕೋಫಿಟ್ನಕ್ಕಾದರೆ ಮೆತ್ತಗಿರುತ್ತಲ್ಲ, ನೀರಿನ ಅಂಶ ಇಟ್ಕೊಂಡಿರುತ್ತೆ, ಜಲ್ದಿ ಬರ್ತವೆ. ತಿರ್ಗ ಇದು ಮತ್ತು ಆಗಲೆಲ್ಲ ಮತ್ತೆ ತೆಗೆದು ನೀರು ಹಾಕೋ ಅವಶ್ಯಕತೆಯೂ ಇರಲ್ಲ. ಎಷ್ಟು ದಿನ ಬೇಕಾದ್ರೂ ಇದು ಕವರ್ ಮಾಡಿರ್ತೀವಲ್ಲ ಇರುತ್ತೆ. ಹಾಗಾಗಿ ನಾವು ಜಾಸ್ತಿ
ತೆಗಿಯೋ ಅವಶ್ಯಕತೆ ಇರಲ್ಲ. ಒಂದ್ಸರಿ ಪ್ಯಾಕ್ ಮಾಡಿ ಆದಮೇಲೆ ಮುಗೀತು. ಅದಕ್ಕೋಸ್ಕರ ಹಿಂಗೆ ಹೋಗ್ತಾ ಇದ್ದೀನಿ. ಇದ್ರಕ್ಕೆ ಹಾಕಿ ಇಕ್ಕಿ ಅಷ್ಟೇ, ತಲೆ ಕೆಡಿಸ್ಕೊಬೇಡಿ. ಅವೆಲ್ಲ ಉಟ್ಕೊಳ್ತವೆ. ಇದ್ರಾಗೇನು ಎಲ್ಲ ಸಕ್ಸಸ್ ಆಗುತ್ತೆ ಇಲ್ಲ ಅಂತಿದ್ದು. ಸಕ್ಸಸ್ ಆದರೆ ಒಳ್ಳೆಯದೇ. ಸೊ ಹಿಂಗೆ ಮಾಡಿದ್ದೀನಿ. ಇವಾಗ ಈ ಕವರ್ ಏನಿರುತ್ತೋ ಇಂಥ ಸಣ್ಣ ಕವರೇ ತಾಳ್ರಿ, ಯಾಕಂದರೆ ಲೋಟಕ್ಕೆ ಹಿಡಿಯೋ ಅಂತ ತಾವೇಕಷ್ಟೆ. ದೊಡ್ಡ ಕವರ್ ತಗೊಂಡ್ರೂ ಪರವಾಗಿಲ್ಲ, ಆದರೆ ನೀಟಾಗಿ ಕವರ್ ಮಾಡಬೇಕಲ್ಲ, ಎಲ್ಲೂ ಗಾಳಿ ಹೋಗ್ಬಾರ್ದು. ಹಾಗಾಗಿ ನೀಟಾಗಿ ಕವರ್ ಮಾಡಿ. ಇಲ್ಲಿ ನೀಟಾಗಿ ಕವರ್ ಮಾಡಿದಷ್ಟು ನಮಗೆ ಹೆಲ್ಪ್ಫುಲ್ಲು. ಅದು ಗಾಳಿ ಮಾತ್ರ ಹೋಗ್ಬಾರ್ದು ಅಷ್ಟೆ. ಈಗ ಈ ರಬ್ಬರ್ ಟೈಟಾಗೈತೆ, ಸೊ ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ ನಾನು. ಹಂಗಾರೆ ಚಂದ ಅಂತ. ಇದೇನು ಪಾಕೆಟ್ ಒಳಗೆ ಹೋಗುತ್ತೆ ಏನೋ ಅನಿಸ್ಬಿಟ್ಟೈತೆ ಲೋಟ. ನೋಡಿ ಯಾರು ಬಿಡ್ಸಕ್ಕೆ ಕರ್ಕೊಂಡು ಹೋಗಂತ ಗಮನ ಬರಲ್ಲ. ಜಾವರಳ್ಳಿ ಅಲ್ಲೇ ಇತ್ತಲ್ಲ, ದೋಸೆ ತೆಗಿರೋ ಜಾವರಳ್ಳಿಗೆ ಮಾರಮ್ಮಂತೂ ಬಾರಮೇ ಭಾಷೆಗೆ ಬರೋಣ. ಸೊ ಈ ಥರ ಆಯಿತು. ಏನಾದನ ಆಗಲಿ ಬಿಟ್ಟನ ಬಿಡಲಿ, ನಾನು ಮಾಡಿದ್ದೀನಿ. ಪ್ರಯತ್ನ ಮಾಡೋದಂತ ಇದೇನೋ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಇದು ಯಾಕೋ ಸತ್ಯ ಆಗಂಗಿಲ್ಲ. ಬರ್ತಾವೆಲ್ಲ ನೋಡು, ಕವರ್ ಮಾಡಿ ಇಕ್ಕಿದ್ದೀನಿ ಈ ಥರ ನೋಡು. ಇದು ಬೆಂಡಾಗಿತ್ತು ಒಂದು ಸ್ವಲ್ಪ ಲೋಟ, ಯಾಕಂದರೆ ಸುಮಾರಿಗೈತಲ್ಲ ಬೆಂಡಾಗಿತ್ತು ಅಷ್ಟೇ. ಈ ಥರ ಹಾಕಿಕ್ತೀನಿ. ಇದು ಸಕ್ಸಸ್ ಆದರೆ ನೀವು ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಸ್ನೇಹಿತರೆ, ಈ ಥರ ಎಲ್ಲ ಶೇಪ್ ಆಗೈತೆ, ಪರವಾಗಿಲ್ಲ. ನೋಡುವ ಬೆಂಡಾಗೈತೆ, ಹೋದ್ರೋಗ್ಲಿ. ಇದು ಸಕ್ಸಸ್ ಆದರೆ ಒಳ್ಳೆಯದು. ಸಕ್ಸಸ್ ಆಗಲಿಲ್ಲ ಅಂದರೂ ನಾನು ಬಿಡಲ್ಲ, ಕಂಟಿನ್ಯೂ ಮಾಡೇ ಮಾಡ್ತೀನಿ. ಏನೇನು ಪ್ರಾಬ್ಲಮ್ ಆಗಿರುತ್ತೆ ಅದು ಪ್ರಾಬ್ಲಮ್ ಆಗೋ ಥರ ನೋಡ್ಕೊಂಡಂಗೆ ಇನ್ನೊಂದು ಸಾರಿ ಪ್ರಯತ್ನ ಮಾಡ್ತೀನಿ. ನೋಡುವ ಏನಾಗುತ್ತೆ ಬಿಡುತ್ತೆ ಅಂತಂದು. ಒಂದಕ್ಕೆ ನಿಲ್ಲಿಸ್ಬಾರ್ದು. ಸಕ್ಸಸ್ ಆಗಲಿಲ್ಲ ಅಂತ ಬೇಜಾರಾಗಬಾರ್ದು. ಸ್ನೇಹಿತರೆ, ಇನ್ನೇನು ಬಂದಿದ್ವಿ. ಎಲ್ಲ ಕಾಂಗ್ರೆಸ್ ಸಮಯ ಬಂತು, ಹಂಗೆ ಕರ್ಕೊಂಬಂದೆ. ಇವಾಗ ಬಾಸಾಕ್ ಹೋಗಿ ಈ ಕಡೆ ಎಲ್ಲ ಐತೆ. ಇದೇ ಏನೈತೆ ಇನ್ನೊಂದು ಇಲ್ಲಿ ಗಂಟೆ ತೆಗ್ದದಾಗೋ ಅಲ್ಲಿ ಗಂಟೆ ತೆಗ್ದಿದ್ದಾರೆ. ಸೊ ಇದನ್ನೆಲ್ಲ ಬಾಸಾಕ್ ಹೋದರೆ ನಾಳೆಗೆ ನಮಗೆ ಹೆಲ್ಪ್ ಆಗೋದಿಲ್ಲ, ಅಂದರೆ ನಾಳೆಗೂ ಭಾಳ ಆಗ್ಬಿಡುತ್ತೆ. ಅದಕ್ಕೆ ಅಮ್ಮ ತುಂಬೈತೆ, ಅದನ್ನು ಒತ್ತಾಕ್ತೀನಿ ನಾನು. ಎಷ್ಟು ಚೆನ್ನಾಗೈತೆ ನೋಡಿ, ಸೂರ್ಯನ ಬೆಳಕು ಸ್ಕಿನ್ನಿಗೆ ಬಿದ್ದಾಗ ಯಾವ ರೀತಿ ಕಲರ್ ಕಾಣುತ್ತೆ ಅಂತ ಒಂಥರ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಯಾವುದೋ ಒಂದು ನಾಯಿ ಮಕ್ಕಳು. ಏನೋ ಬುಜ್ಜಿ, ಹಾಯ್. ಯಾಕೋ ಗುರಾಯಿಸೆ ನೋಡ್ತೈತೆ. ಆಮೇಲೆ ಅದ್ರ ತಂಟೆ ಮಕ್ಕಳೈತೆ ಬಿಡಿ, ನಾನು ಅದ್ರ ತಂಟಿಗೆ ಹೋಗಲ್ಲ. ನೋಡಿ ಸ್ನೇಹಿತರೆ, ಎಷ್ಟೊಂದು ಕಾಂಗ್ರೆಸ್ ಅಲ್ವೋ ಅಂದರೆ ಇದನ್ನು ಒತ್ತಾಕ ಹೊತ್ತಿಗೆ ಸಾಕಪ್ಪ ಅನ್ನಂಗೆ ಆಗುತ್ತೆ. ರಟ್ಟೆ ಎಲ್ಲ ನೋವು ಬರ್ತವೆ, ಏನು ಮಾಡೋಕ್ಕಾಗಲ್ಲ, ಒತ್ತಾಕಲೇಬೇಕು. ಮತ್ತು ನಾಳಿಕೆ ಒತ್ತಾಕಲಿಲ್ಲ ಅಂದರೆ ನಾಳೆಗೆ ನಮಗೆ ಬೀಳುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ಇನ್ನು ಕೈ ನೋವು ಜಾಸ್ತಿ ಆಗುತ್ತೆ. ಅದಕ್ಕೆ ಈಟಿದ್ದಾಗೆ ಸ್ವಲ್ಪ ಎಷ್ಟಿರುತ್ತೋ ಅಷ್ಟು ಅವತ್ತಿಂದ ಅವತ್ತೇ ತೆಗ್ದಾಕ್ಬಿಟ್ರೆ ಸಮಸ್ಯೆ ಇರಲ್ಲ. ಇನ್ನೇನು ನಮ್ಮ ಅಜ್ಜಿ ಗುಡ್ಡಿ ಹಾಕ್ತೀನಿ ಕೆಳಕ್ಕೆ. ಇಲ್ಲೆಲ್ಲ ಸುಮ್ಮನೆ ಕುರಿ ಮೇಕೆ ಎಲ್ಲವೂ ಬರ್ತಾವೆ, ಸಮಸ್ಯೆನೇ ಬೇಡ. ಇದು ಹಾಕಿದೆ, ಇನ್ನೇನು ಎಲ್ಲ ತಗೊಂಡು ಹೋಗ್ತೀನಿ. ಕೈ ನೋವು ಬರ್ತವೆ ಸ್ನೇಹಿತರೆ ಭಾಳ. ಮನೆ ಹುಷಾರಿಲ್ದ ಬೇಡ, ಭಾಳ ಕಷ್ಟ ಸಹಿಷ್ಣುತೆ ಸಹಿಸ್ಕೊಳ್ಳೋ ಅಷ್ಟು ಶಕ್ತಿ ನನ್ನಲ್ಲಿ ಇವಾಗಿಲ್ಲ ಅಷ್ಟೊಂದು. ಮೊದಲು ಜಾಸ್ತಿ ಪರವಾಗಿಲ್ಲ, ಒಂದು ರೇಂಜಿಗೆ ಇದು ಮಾಡ್ತಿದ್ದೆ. ಇವಾಗಂತೂ ನನ್ನ ಕೈಲೇ ಸಹಿಸ್ಕೊಳಕ್ಕಾಗಲ್ಲ ಮೊದಲಂಗೆ. ಅಂದರೆ ಅಲ್ಲಿಗೂ ಪ್ರಯತ್ನ ಮಾಡ್ತಾಯಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ಇರ್ತಾವೆ. ಇವಾಗ ನಮ್ಮ ಅಣ್ಣರಿಗೂ ಹೇಳೋಕ್ಕಾಗಲ್ಲ, ಅವರು ಕುರಿಯಿಂದೆಲ್ಲ ಹೋಗಿ ಬಂದು ಪಾಪ ಅವರಿಗೂ ಸಮಸ್ಯೆ
ಅಲ್ಲಿಗೇ ಸಾಕಾಗಿರುತ್ತೆ ಕಾದು ಎಲ್ಲ ಮಾಡಿ. ಅದಕ್ಕೆ ನಾನು ಅವ್ರನ್ನ ನಮ್ಮ ಅಣ್ಣ ಹಿಂಗೆ ಕೇಳೋಕ್ಕೋ ಹೋಗಲ್ಲ. ನಮ್ಗೆ ಎಷ್ಟೇ ಇದಾಗಲಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಇದು ಯಾಕೆ ಹೋಗ್ಬಿಡು ಐಸ್ ಕ್ರೀಮ್ ಮಾಡ್ತೀವಿ. ಬುಜ್ಜಿ ಯಾಕೆ ಮಾತಾಡ್ಸಲ್ಲೇನೋ? ಕಡಿದ್ರೆ 16 ಇಂಜೆಕ್ಷನ್ ಹೊಟ್ಟೆ ಭಾಗಕ್ಕೆ ಇಟ್ಟಿಸ್ಕೋಬೇಕಾಗುತ್ತೆ, ಸೂಜಿ ಮಾಡಿಸ್ಕೋಬೇಕಾಗುತ್ತೆ. ಮುಸ್ರೆ ಇಕ್ಲಿಲ್ಲ ಅಂದರೆ ಏನು? ಇವಾಗ ಅನ್ನ ಐತೆ ಅದ್ರಾಗ ಹಾಕೋದು. ನಮ್ಮಮ್ಮ ನನ್ನನ್ನೇ ಬೈಯುತ್ತೆ, ಏನು ಇದು ಮಾಡ್ತಿರೋ ಏನು. ಅವನೇನು ಇಷ್ಟೊತ್ತಿಗೆ ಬರೋಲ್ಲ ಅನ್ನ ಇನ್ನೇನು ಬಿಡು ಸಾಕ. ಎಲ್ಟೋಗಿ ತಂದಿರೋ ಚೆನ್ನಾಗಿರೋ ಸಾಂಬಾರನ್ನು ಹೋಗಿ ಇನ್ನೇನು ಇನ್ನೂ ಒಟ್ಟಿಕ್ಕವ ನೋಡಿ ಸ್ನೇಹಿತರೆ, ಗಿಳಿ ಎಷ್ಟು ಚೆನ್ನಾಗಿ ಹೋಗ್ತೈತೆ. ಈಗ ಈ ಮರ ಮೊದಲನೇ ಸಿಡ್ಲೊಡ್ದು ಇದಾಗಿತ್ತು. ಹೋದ ವರ್ಷ 10 ವರ್ಷ ಅದು ಬೆಂಕಿ ಬಿದ್ದು ಇದಾಗಿತ್ತು. ಸಿಡ್ಲೊಡ್ದಲ್ಲ ಸಾರಿ, ಬೆಂಕಿ ಬಿದ್ದೆಲ್ಲ ಅವು ಮರಗಳು ಹೆಂಗ ಚಿರುಕೊಂಡು ಒಂದು 3 ಮರ ಇದಾಗಿದ್ದು. ಬಟ್ ಇದೇನೋ ಪರವಾಗಿಲ್ಲ, ಅದು ಹೋಗೇ ಬಿಟ್ಟು ಅದೊಂದು ಇನ್ನು 3 ಏನೋ ಚೆನ್ನಾಗಿ ಚಿಗುರು. ಅಲ್ಲಿ ಗಿಳಿ ಬರ್ತದೆ. ಹೋಗೋಣ ಸ್ನೇಹಿತರೆ. ಎಲ್ಲ ಬಾಸಕ್ಕದು ಆಯ್ತು. ಇನ್ನೇನು ಅಮ್ಮ ಅಲ್ಲಿ ಐತೆ, ಇದನ್ನ ಒಂದು ಸ್ವಲ್ಪ ಹುಲ್ಲು ಐತೆ, ಅದನ್ನು ತಗೊಂಬರ್ತತೆ. ನಾನು ಜಲ್ದಿ ಹೋಗ್ಬೇಕು, ಯಾಕಂದರೆ ಕುರಿ ಬರ್ತಾವೆ. ಅದೇ ಟೈಮ್ ಆಗೈತೆ ನೋಡ್ರಿ, ಹೊತ್ತೋಗೈತೆ. ಅದಕ್ಕೆ ನಾನು ಜಲ್ದಿ ಹೋಗಿ ಮುಸ್ರೆ ಇಕ್ಬೇಕು, ಮುಸ್ರೆ ಉಗ್ಬೇಕಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವಾತಾವರಣ ಹೀಗಿದೆ ನೋಡಿ. ಎಲ್ಲ ಚೆನ್ನಾಗಿದೆ ಎಲ್ಲ. ಸೊ ನಮ್ಮ ಬಯಲುಸೀಮೆ ಹೇಗಿದೆ, ಏನು ಕತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಸಿ ಯು.